ಯೋ ಗಾಯ್ಸ್, ನಾವಿವತ್ತು ನೋಡೋದಿಕ್ಕೆ ಹೋಗ್ತಾ ಇರೋದು ದ ವಿಚರ್ ನ ಪಾರ್ಟ್ 2. ಖಂಡಿತ ನೀವು ಪಾರ್ಟ್ 1 ಅನ್ನ ನೋಡಿರ್ತಾ ಇದ್ರೆ ಇದ್ರಲ್ಲಿ ಮ್ಯಾಜಿಕಲ್ ಫ್ಯಾಂಟಸಿ ಎಲ್ಲವೇ ತುಂಬಿರ್ತಾ ಇದೆ ಅನ್ನೋದು ಖಂಡಿತ ಗೊತ್ತಾಗಿರ್ತಾ ಇದೆ. ಸೊ ನೀವೇನಾದ್ರೂ ಇನ್ನುವೇ ಪಾರ್ಟ್ 1 ಅನ್ನ ನೋಡಿರ್ತಾ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅದನ್ನ ನೋಡಿಬಿಟ್ಟು ಬನ್ನಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಏನಾಗಿರ್ತಾ ಇತ್ತು ಅಂದ್ರೆ, ಗೆರಾಲ್ಟ್ ಅಂದ್ರೆ ನಮ್ಮ ಹೀರೋ ಬೌಂಟಿ ಹಂಟರ್ಸ್ ನ ರೀತಿ ಹಣಕ್ಕಾಗಿ ದೈತ್ಯ ಪ್ರಾಣಿಗಳನ್ನ ಕೊಲ್ತಾ ಬಂದಿರ್ತಾ ಇದ್ದಾನೆ. ಇವಾಗ್ಲೂ ಕೂಡ ಅದೇ ರೀತಿನೇ ಹಣಕ್ಕಾಗಿ ರಾಕ್ಷಸ ಪ್ರಾಣಿಗಳನ್ನ ಕೊಲ್ಕೊಂಡು ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ಇರ್ತಾ ಇದ್ದಾನೆ. ಇನ್ನು ಎರಡನೆಯದಾಗಿ ಸೆಂಟ್ರಲ್ ರಾಜ್ಯದ ಸಿರಿಯನ್ನ ಹುಡುಗಿ ಅವರ ರಾಜ್ಯದ ಮೇಲೆ ದಾಳಿಯಾಗಿರ್ತಾ ಇರೋದ್ರಿಂದ ನಮ್ಮ ಹೀರೋವಾದ ಗೆರಾಲ್ಟ್ ಅನ್ನ ಹುಡುಕಿ ಬಿಟ್ಟು ಒಂದು ಕಾಡಿನ ಒಳಗಡೆಗೆನೆ ಬಂದಿರ್ತಾ ಇದ್ದಾಳೆ. ಇನ್ನು ಮೂರನೆಯದಾಗಿ ನಮ್ಮ ಆನಿಫರ್ ಮ್ಯಾಜಿಕಲ್ ಪವರ್ ಗಳನ್ನೆಲ್ಲ ಕಲಿಸಿಕೊಡೋ ಹ್ಯಾರಿ ಟೂಸ್ ಅನ್ನೋ ಒಂದು ಸ್ಕೂಲಿಗೆನೆ ಬಂದಿರ್ತಾ ಇದ್ದಾಳೆ. ಸೊ ನಮ್ಮ ಹಿಂದಿನ ವಿಡಿಯೋ ಇಲ್ಲಿಗೆನೆ ನಿಂತಿರ್ತಾ ಇದೆ. ಇವಾಗ ಇದ್ರ ಮುಂದಕ್ಕೆನೆ ಸಸ್ಪೆನ್ಸ್, ಥ್ರಿಲ್ಲರ್, ಆಕ್ಷನ್, ಫ್ಯಾಂಟಸಿ ಎಲ್ಲವೇ ಶುರುವಾಗುತ್ತೆ. ಅದನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸರಿ, ಓಕೆ. ಇವಾಗ ನಾವು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ 2 ಎಪಿಸೋಡ್ ಗಳನ್ನ ಮುಗಿಸಿರ್ತಾ ಇದೀವಿ. ಇವಾಗ 3ನೇ ಎಪಿಸೋಡ್ಗೆ ಕಾಲನ್ನ ಮಡಗೋಣ. ಈ ಎಪಿಸೋಡ್ ನ ಓಪನಿಂಗ್ ನಲ್ಲಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ಟೆಮಿರಿಯಾ ಅನ್ನೋ ಒಂದು ರಾಜ್ಯವನ್ನ ತೋರಿಸ್ತಾರೆ. ಅದ್ರಲ್ಲಿ ನಮ್ಮ ಹೀರೋ ಗೆರಾಲ್ಟ್ ಇರ್ತಾ ಇದ್ದಾನೆ ಅಲ್ವಾ, ಅವನ ರೀತಿಯಾಗಿನೇ ಮತ್ತೊಬ್ಬ ವಿಚರ್ ಇದ್ದಿರ್ತಾ ಇದ್ದಾನೆ. ಅಂಡ್ ಆ ವಿಚರು ದೊಡ್ಡದಾದ ರಾಕ್ಷಸನ ವಿರುದ್ಧ ಹೋರಾಡೋಕೆ ಹೋಗಿಬಿಟ್ಟು ತುಂಬಾನೇ ಗಾಯಗೊಂಡು ಸಾಯುವ ಸ್ಟೇಜಿಗೆನೆ ಬಂದು ಬಿಟ್ಟಿರ್ತಾ ಇದ್ದಾನೆ. ಇದನ್ನ ನೋಡುವ ಮತ್ತೊಬ್ಬ ವಿಚರು, ನನಗೆ 3000 ಹಣಗಳನ್ನ ಕೊಡಿ, ಆ ರಾಕ್ಷಸನನ್ನ ನಾನು ಸಾಯಿಸ್ತೀನಿ ಅನ್ನೋದಾಗಿ ಹೇಳಿಬಿಟ್ಟು ಆ ದೊಡ್ಡದಾದ ದೈತ್ಯದ ವಿರುದ್ಧ ಹೋರಾಡೋದಿಕ್ಕಾಗಿ ಅಂತ ಬರ್ತಾನೆ. ಬಟ್ ಆದ್ರೆ ಆ ದೈತ್ಯ ಎಷ್ಟೊಂದು ಸ್ಟ್ರಾಂಗ್ ಆಗಿ ಇರ್ತಾ ಇದೆ ಅಂದ್ರೆ ಆ ರಾಕ್ಷಸ ಪ್ರಾಣಿ ಇವನನ್ನು ಕೂಡ ಕೊಂದು ಬಿಡ್ತಾ ಇದೆ. ಏನಕ್ಕಾಗಿ ಈ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನೆಕ್ಸ್ಟ್ ನಮ್ಮ ಹೀರೋವಾಗಿರ್ತಾ ಇರೋ ಗೆರಾಲ್ಟು ಈ ದೈತ್ಯದ ಪ್ರಾಣಿಯನ್ನ ಸೋಲಿಸೋದಿಕ್ಕಾಗಿ ಇಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ. ಬಟ್ ಆದ್ರೆ ಇವಾಗ ನಮ್ಮ ಹೀರೋ ಎಲ್ಲಿ ಇರ್ತಾ ಇದ್ದಾನೆ ಅಂದ್ರೆ, ಸ್ವಲ್ಪ ಜಾಲಿಯಾಗಿ ಹ್ಯಾಪಿಯಾಗಿ ಬಾಡಿಯನ್ನ ಕೂಲನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ರೆಡ್ ಲೈಟ್ ನ ಏರಿಯಾಗೆನೆ ಬಂದಿರ್ತಾ ಇದ್ದಾನೆ. ಇನ್ನೊಂದು ವಿಷಯ ಏನು ಅಂದ್ರೆ, ರೆಡ್ ಲೈಟ್ ಏರಿಯಾದಲ್ಲಿ ಕೆಲಸವನ್ನ ಮಾಡೋರು ಹಣವನ್ನ ತಗೊಳ್ತಾರೆ ಅಲ್ವಾ. ಬಟ್ ಆದ್ರೆ ನಮ್ಮ ಹೀರೋವಿನ ಹತ್ತಿರ ಒಂದು ನಯಾ ಪೈಸವೇ ಹಣ ಇರ್ತಾ ಇಲ್ಲ. ಸೊ ಅವನ ಹತ್ರ ಹಣ ಇಲ್ದೇ ಇರ್ತಾ ಇರೋದ್ರಿಂದ ಏನನ್ನ ಮಾಡ್ತಾನೆ ಅಂದ್ರೆ, ಅವನ ಹತ್ತಿರ ಇದ್ದಿರ್ತಾ ಇರೋ ಒಂದು ಕುದುರೆಯನ್ನ ಅವರಿಗೆ ಕೊಟ್ಟು ಬಿಟ್ಟು, ಟೆಮಿರಿಯನ್ ರಾಜ್ಯದಲ್ಲಿ ಒಂದು ದೊಡ್ಡದಾದ ದೈತ್ಯ ಇರ್ತಾ ಇದ್ದು ಅದನ್ನ ಸಾಯಿಸೋಕೆ ಹೋದ ಎಲ್ಲ ಬೌಂಟಿ ಹಂಟರ್ಸ್ ಗಳು ಸಾಯ್ತಾ ಇದ್ದಾರೆ ಅನ್ನೋ ವಿಷಯವನ್ನ ತಿಳ್ಕೊಂಡು ನಾವಾದ್ರೂ ಹೋಗಿಬಿಟ್ಟು ಆ ದೈತ್ಯ ಪ್ರಾಣಿಯನ್ನ ನಾಶವನ್ನ ಮಾಡಿಬಿಟ್ಟು ಹಣವನ್ನ ಪಡೆಯೋಣ ಅನ್ನೋದಾಗಿ ಯೋಚನೆಯನ್ನ ಮಾಡಿಬಿಟ್ಟು ಆ ಟೆಮಿರಿಯಾ ಅನ್ನೋ ರಾಜ್ಯದ ಕಡೆಗೆನೆ ಹೊರಟು ಬರ್ತಾನೆ. ಆ ರೀತಿ ಟೆಮಿರಿಯಾ ರಾಜ್ಯವನ್ನ ಬಂದು ತಲುಪಬೇಕಾದ್ರೆ ಅಲ್ಲಿ ಒಂದು ಗ್ಯಾಂಗು ನಮ್ಮ ಹೀರೋವಿಗೆ ಎದುರಾಗ್ತಾ ಇದೆ. ಅಂಡ್ ಆ ಪೂರ್ತಿಯಾದ ಗ್ಯಾಂಗಿಗೆ ಫಾಲ್ಟಸ್ ಅನ್ನೋನು ಒಬ್ಬ ಲೀಡರ್ ಆಗಿ ಕೂಡ ಇರ್ತಾ ಇದ್ದಾನೆ. ಆ ಫಾಲ್ಟಸ್ ಅನ್ನೋನು ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ, ನೋಡಪ್ಪ, ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡದಾದ ಡಿಮೋನ್ ಇರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಇರ್ತಾ ಇರೋ ರಾಜನನ್ನ ಭೇಟಿಯನ್ನ ಮಾಡಿ ಅವನಿಂದ ಯಾವ್ದಾದ್ರು ಹೆಲ್ಪ್ ಅನ್ನ ತಗೊಂಡು ಆ ಡಿಮೋನ್ ಅನ್ನ ನಾಶವನ್ನ ಮಾಡೋಣ ಅಂದ್ರೆ, ಆ ರಾಜನ ಹೆದರ್ಕೊಂಡು ಬಿಟ್ಟು ಇರ್ತಾ ಇರೋ ಅರಮನೆಯನ್ನ ಬಿಟ್ಟು ಮತ್ತೊಂದು ಅರಮನೆಯನ್ನ ಕಟ್ಟಿಸಿ ಅದರಲ್ಲಿ ವಾಸವಿರ್ತಾ ಇದ್ದಾನೆ. ಹೀಗಿರ್ಬೇಕಾದ್ರೆ ನಮ್ಮ ಊರಿನವರೇ ಎಲ್ಲರೂ ಸೇರಿ ಒಂದು ಗ್ಯಾಂಗ್ ಅನ್ನ ಕಟ್ಟಿರ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ನಾನಾ ಡಿಮೋನ್ ಅನ್ನ ನಾಶವನ್ನ ಮಾಡ್ತೀನಿ ಅನ್ನೋದಾಗಿ ಹೇಳ್ತಾನೆ. ಅದಕ್ಕೆ ಆ ಫಾಲ್ಟಸ್, ಅಯ್ಯೋ, ನಮಗೆ ವಿಚರ್ ಗಳ ಮೇಲಾಗ್ಲಿ ಈ ಬೌಂಟಿ ಹಂಟರ್ಸ್ ಗಳ ಮೇಲೆ ನಂಬಿಕೆನೆ ಹೊರಟೋಗಿರ್ತಾ ಇದೆ ಕಣಪ್ಪ. ಹಿಂದೆನೂ ಕೂಡ ಒಬ್ಬನಿಗೆ 3000 ಹಣವನ್ನ ಕೊಟ್ಟು ಕಳಿಸಿರ್ತಾ ಇದೀವಿ. ಬಟ್ ಆದ್ರೆ ಅವನು ಆ ಡಿಮೋನ್ ಅನ್ನ ಸಾಯಿಸದೆ ಎಲ್ಲೋ ಪಾರಾರಿಯಾಗಿ ಬಿಟ್ಟಿರ್ತಾ ಇದ್ದಾನೆ ಅನ್ನೋದಾಗಿ ಹೇಳ್ಬೇಕಾದ್ರೆ, ಈ ರೀತಿಯಾಗಿರೋದಿಕ್ಕೆ ನಾನು ಖಂಡಿತ ನಿಮ್ಮಲ್ಲಿ ಕ್ಷಮೆಯನ್ನ ಕೇಳ್ತೀನಿ. ಅಂಡ್ ನಾನು ಕೇವಲ 1,000 ಹಣವನ್ನ ತಗೊಂಡು ಕೆಲಸವನ್ನ ಮಾಡ್ತೀನಿ. ಅದುವೇ ಕೆಲಸ ಪೂರ್ತಿಯಾದ ನಂತರನೇ ಹಣನ ನಿಮ್ಮಿಂದ ಪಡ್ಕೊಳ್ತೀನಿ ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಸೂಪರ್ ಆಗಿ ರೆಡಿಯಾಗಿ ಬಿಟ್ಟು ಆ ಡಿಮೋನ್ ನ ವಿರುದ್ಧ ಹೋರಾಡೋದಿಕ್ಕಾಗಿ ಬರ್ತಾ ಇರ್ಬೇಕಾದ್ರೆ, ಮ್ಯಾರಿಗೋಲ್ಡ್ ಅನ್ನೋ ಒಬ್ಬ ಮ್ಯಾಜಿಕಲ್ ಲೇಡಿ ಬಂದು ಬಿಟ್ಟು ನಮ್ಮ ಹೀರೋವನ್ನ ಅಲ್ಲಿಂದ ಕರ್ಕೊಂಡು ಬಂದು ಬಿಡ್ತಾಳೆ. ಆಕ್ಚುಯಲ್ ಆಗಿ ಇವಳು ಯಾರು ಅಂದ್ರೆ, ಈ ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾ ಇದ್ದಾನೆ ಅಲ್ವಾ, ಆ ರಾಜನ ಪರವಾಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿರೋ ಮ್ಯಾಜಿಕಲ್ ಹುಡುಗಿ ಇವಳು. ಸೊ ಇವಾಗ ಇವಳು ನಮ್ಮ ಹೀರೋವಿಗೆ ಏನನ್ನ ಹೇಳ್ತಾಳೆ ಅಂದ್ರೆ, ನೀನು ಆ ಡಿಮೋನ್ ಅನ್ನ ನಾಶವನ್ನ ಮಾಡಬಾರ್ದು, ಬದಲಾಗಿ ಆ ಡಿಮೋನ್ಗೆ ಅಂಟಿರ್ತಾ ಇರೋ ಶಾಪವನ್ನ ವಿಮೋಚನೆಯನ್ನ ಮಾಡ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾಳೆ. ಅಂಡ್ ಆ ಡಿಮೋನ್ ಎಲ್ಲಿಂದ ಬರುತ್ತೆ ಅಂದ್ರೆ, ಈ ರಾಜ್ಯಕ್ಕೆ ಒಬ್ಬ ರಾಜ ಇರ್ತಾ ಇದ್ದಾನೆ ಅಲ್ವಾ,
ಅವನು ಹಳೆಯ ಅರಮನೆಯನ್ನ ಬಿಟ್ಟು ಇವಾಗ ಹೊಸದಾಗಿ ಒಂದು ಅರಮನೆಯಲ್ಲಿ ಬದುಕಿರ್ತಾ ಇದ್ದಾನೆ. ಬಟ್ ಆದ್ರೆ ಹಳೆಯ ಅರಮನೆ ಇರ್ತಾ ಇದೆ ಅಲ್ವಾ, ಅದೇ ಅರಮನೆಯಲ್ಲಿ ಆ ರಾಜನಿಗೆ ಒಬ್ಬಳು ತಂಗಿ ಇರ್ತಾ ಇದ್ದು ತೀರಿ ಹೋಗಿರ್ತಾ ಇದ್ದಾಳೆ. ಸೊ ಅವಳನ್ನ ಅದೇ ಅರಮನೆಯಲ್ಲಿ ಸಮಾಧಿಯನ್ನ ಮಾಡಿ ಮಡಗಿರ್ತಾ ಇದ್ದಾರೆ. ಅದೇ ಸಮಾಧಿಯಿಂದಾನೇ ಆ ಡಿಮೋನ್ ಎದ್ದು ಬರೋದು ಅನ್ನೋದಾಗಿ ಹೇಳ್ತಾಳೆ. ಏನು ಸಮಾಧಿಯಿಂದ ಎದ್ದು ಬರುತ್ತಾ? ನನಗೆ ಒಂದು ಡೌಟ್ ಇರ್ತಾ ಇದೆ, ಆ ರಾಜನ ತಂಗಿ ಏನಾದ್ರೂ ಸಾಯುವ ಮುನ್ನ ಪ್ರೆಗ್ನೆಂಟ್ ಲೇಡಿ ಆಗಿ ಇರ್ತಾ ಇದ್ರ ಅಂತ ಕೇಳ್ಬೇಕಾದ್ರೆ ಹೌದು ಅನ್ನೋದಾಗಿ ಆ ಮ್ಯಾಜಿಕಲ್ ಲೇಡಿ ಹೇಳ್ತಾಳೆ. ಸೊ ಇವಾಗ ನಮ್ಮ ಹೀರೋ ಏನನ್ನ ಹೇಳ್ತಾನೆ ಅಂದ್ರೆ, ಹಾಗಿದ್ರೆ ಅದು ನಾರ್ಮಲ್ ಆದ ಡಿಮೋನ್ ಆಗಿರ್ತಾ ಇಲ್ಲ, ಅದು ಒಂದು ಸ್ಟ್ರಿಗ ಆಗಿರ್ತಾ ಇದೆ. ಅಂದ್ರೆ ಒಬ್ಬಳು ಪ್ರೆಗ್ನೆಂಟ್ ಲೇಡಿಯ ಮೇಲೆ ವಾಮಾಚಾರವನ್ನ ಮಾಡಿಬಿಟ್ಟು ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿಬಿಟ್ಟು ಅವಳಿಗೆ ಒಂದು ಶಾಪವನ್ನ ಕೊಡಲಾಗುತ್ತೆ. ಆ ಶಾಪದ ಪ್ರತಿಫಲನೇ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಹೆಣ್ಣು ಮಗು ಈ ರೀತಿ ಒಂದು ದೊಡ್ಡದಾದ ಡಿಮೋನ್ ರೀತಿಯಾಗಿ ಬದಲಾಗಿ ಬಿಡುತ್ತೆ. ಅಂದ್ರೆ ಇದ್ರ ಅರ್ಥ ಆ ರಾಜನ ತಂಗಿ ಪ್ರೆಗ್ನೆಂಟ್ ಆಗಿ ಇರ್ತಾ ಇರ್ಬೇಕಾದ್ರೆ ಖಂಡಿತ ಯಾರೋ ಅವಳ ಮೇಲೆ ವಾಮಾಚಾರವನ್ನ ಮಾಡಿಬಿಟ್ಟು ಈ ರೀತಿಯಾದ ಶಾಪವನ್ನ ಮಡಗಿರ್ತಾ ಇದ್ದಾರೆ ಅನ್ನೋ ವಿಷಯವನ್ನ ನಮ್ಮ ಹೀರೋ ಹೇಳ್ಬೇಕಾದ್ರೆ ಅಲ್ಲೇ ಇರ್ತಾ ಇದ್ದ ಮ್ಯಾಜಿಕಲ್ ಲೇಡಿ ಏನನ್ನ ಮಾಡ್ತಾಳೆ ಅಂದ್ರೆ ನಮ್ಮ ಹೀರೋವನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಆ ರಾಜನ ಹತ್ತಿರಕ್ಕೆನೆ ಬರ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋ ಆ ರಾಜಿನ ಹತ್ತಿರಕ್ಕೆನೆ ಬಂದು ಬಿಟ್ಟು ಈ ರೀತಿ ನಿಮ್ಮ ತಂಗಿಯ ಮೇಲೆ ವಾಮಾಚಾರವನ್ನ ಮಾಡಿಬಿಟ್ಟು ಅವಳಿಗೆ ಶಾಪವನ್ನ ಕೊಟ್ಟಿರ್ತಾ ಇದ್ದಾರೆ, ಯಾರು ಇದನ್ನ ಮಾಡಿರಬಹುದು ಅಂತ ತುಂಬಾನೇ ಕ್ವಶನ್ ಗಳನ್ನ ಮಾಡಿ ಕೇಳ್ಬೇಕಾದ್ರೆ, ಲೋ ಮೂರ್ಖ, ನನ್ನ ವಂಶದ ಬಗ್ಗೆ ನೀನೇನಾದ್ರೂ ಮಾತನಾಡೋಕೆ ಬಂದ್ರೆ ನಿನ್ನನ್ನ ಪುಡಿ ಪುಡಿ ಮಾಡಿಸಿ ಹಾಕ್ಬಿಡ್ತೀನಿ, ಎಷ್ಟೋ ಧೈರ್ಯ ಈ ರೀತಿ ಮಾತನ್ನೆಲ್ಲ ಆಡೋದಿಕ್ಕೆ, ಸುಮ್ನೆ ಹೊರಟೋಗು ಅನ್ನೋದಾಗಿ ನಮ್ಮ ಹೀರೋವಿಗೆ ಚೆನ್ನಾಗಿ ಬೈದು ಬಿಟ್ಟು ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಏನನ್ನು ಮಾಡೋಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆ ಮ್ಯಾಜಿಕಲ್ ಹುಡುಗಿಯ ಜೊತೆ ಸೇರಿಬಿಟ್ಟು ಅದೇ ಈ ಊರಿನಲ್ಲಿ ಒಂದಷ್ಟು ಜನರು ಸೇರಿಬಿಟ್ಟು ಒಂದು ಗ್ಯಾಂಗ್ ಅನ್ನ ಕಟ್ಟಿರ್ತಾ ಇದ್ದಾರೆ ಅಲ್ವಾ, ಆ ಗ್ಯಾಂಗಿಗೆ ಫಾಲ್ಟಸ್ ಅನ್ನೋನು ಲೀಡರ್ ಆಗಿ ಇರ್ತಾ ಇದ್ದಾನೆ ಅಲ್ವಾ, ಅವನ ಹತ್ತಿರಕ್ಕೆನೆ ಬರ್ತಾರೆ. ನೆಕ್ಸ್ಟ್ ಎಲ್ಲ ವಿಷಯಗಳನ್ನ ಹೇಳಿಬಿಟ್ಟು ಆ ರಾಜನ ಹತ್ರ ನಿಮ್ಮ ತಂಗಿಯಾಗಿರ್ತಾ ಇರೋ ಎಡಾಳ ಮೇಲೆ ಈ ರೀತಿ ವಾಮಾಚಾರ ಮಾಡಿರ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ನಮ್ಮನೆ ಬೈದು ಬಿಟ್ಟು ಆಚೆಗೆ ಕಳುಹಿಸಿ ಬಿಟ್ಟ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ, ಹಾಗಿದ್ರೆ ಯಾಕೆ ಆ ರಾಜನೇ ಈ ವಾಮಾಚಾರವನ್ನ ಮಾಡಿಸಿರ್ಬಾರ್ದು ಅನ್ನೋದಾಗಿ ಆ ಫಾಲ್ಟಸ್ ಹೇಳ್ತಾನೆ. ಸೊ ಇದೇ ರೀತಿಯಾಗಿ ನಮ್ಮ ಹೀರೋ ಮತ್ತೆ ಫಾಲ್ಟಸ್ ಇಬ್ಬರುವೆ ಮಾತನಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಫಾಲ್ಟಸ್ ನ ಹತ್ತಿರದಲ್ಲಿ ಇರ್ತಾ ಇರ್ಬೇಕಾದ್ರೆ ಒಂದು ವಿಚಿತ್ರವಾಗಿ ಫಾಲ್ಟಸ್ ನಿಂದ ಬರುವ ಸ್ಮೆಲ್ ಅನ್ನ ಸ್ಮೆಲ್ ಮಾಡ್ತಾನೆ. ಅಂಡ್ ಆ ಸ್ಮೆಲ್ ಯಾವ್ದಕ್ಕೆ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಅದೇ ಎಡಾಳ ಸಮಾಧಿಯನ್ನ ಮಾಡಿರ್ತಾ ಇದ್ದಾರೆ ಅಲ್ವಾ, ಆ ಸಮಾಧಿಯಿಂದ ಬರ್ತಾ ಇರೋ ಸ್ಮೆಲ್ಲು ಮತ್ತೆ ಈ ಫಾಲ್ಟಸ್ ನಿಂದ ಬರ್ತಾ ಇರೋ ಸ್ಮೆಲ್ಲು ಎರಡುವೆ ಒಂದೇ ರೀತಿ ಇರ್ತಾ ಇದೆ. ಸೊ ನಮ್ಮ ಹೀರೋವಿಗೆ ಈ ಫಾಲ್ಟಸ್ ನ ಮೇಲೆನೆ ಇವಾಗ ಡೌಟ್ ಬಂದು ಬಿಡುತ್ತೆ, ಅದರಿಂದ ತುಂಬಾನೇ ಕ್ವಶನ್ಸ್ ಗಳನ್ನ ಮಾಡೋಕೆ ಶುರುವನ್ನ ಮಾಡಿಕೊಳ್ತಾನೆ. ಸೊ ಫೈನಲಿ ಆ ಫಾಲ್ಟಸ್ ಒಂದು ಟ್ವಿಸ್ಟ್ ಆದ ವಿಷಯವನ್ನ ರಿವೀಲ್ ಅನ್ನ ಮಾಡ್ತಾನೆ. ಹೌದು ಕಂಡ್ರೋ, ನಾನು ಅವಳನ್ನ ಲವ್ ಅನ್ನ ಮಾಡ್ತಾ ಇದ್ದೆ, ಹಾಗೇನೆ ನಾನು ಮತ್ತೆ ಅವಳು ಸೇರಿಬಿಟ್ಟು ಅವಳು ಪ್ರೆಗ್ನೆಂಟ್ ಕೂಡ ಆಗಿರ್ತಾ ಇದ್ಲು. ಬಟ್ ಆದ್ರೆ ಅವರ ಅಣ್ಣ ನಮ್ಮಿಬ್ಬರ ಸಂಬಂಧವನ್ನ ಒಪ್ಪಿರ್ತಾ ಇಲ್ಲ, ಹಾಗೇನೆ ಆ ಎಡ್ಡ ಕೂಡ ನನ್ನ ಪರವಾಗಿ ನಿಲ್ಲದೆ ನನಗೆ ಫ್ಯಾಮಿಲಿನ ಇಂಪಾರ್ಟೆಂಟ್ ಅನ್ನೋದಾಗಿ ನಿಂತಿರ್ತಾ ಇದ್ಲು. ಸೊ ಅದರಿಂದಾನೇ ನಾನು ಅವಳ ಮೇಲೆ ವಾಮಾಚಾರವನ್ನ ಮಾಡಿಬಿಟ್ಟು ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವನ್ನ ಸ್ಟ್ರೆಗಾ ಆಗಿ ಒಂದು ಡಿಮೋನ್ ರೀತಿಯಾಗಿ ಚೇಂಜ್ ಅನ್ನ ಮಾಡಿರ್ತಾ ಇದೀನಿ ಅನ್ನೋದಾಗಿ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಸರಿ ನಡೆದಿದ್ದು ನಡೆದಿರ್ತಾ ಇದೆ, ಇವಾಗ ಹುಡುಗಿಯನ್ನ ಶಾಪದಿಂದ ಹೇಗೆ ವಿಮೋಚನೆಯನ್ನ ಮಾಡೋದು ಅಂತ ಕೇಳ್ಬೇಕಾದ್ರೆ ಆ ಫಾಲ್ಟೆಸ್ಸು ನಾನು ನಿಮಗೆ ಖಂಡಿತ ಆ ವಿಷಯವನ್ನ ಹೇಳೋದೇ ಇಲ್ಲ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ನಮ್ಮ ಹೀರೋವಿಗೆ ತುಂಬಾನೇ ಕೋಪ ಬಂದು ಬಿಟ್ಟು ಅವನಿಗೆ ಯಾರಾಬಿರಿ ಚೆನ್ನಾಗಿನೇ ಒಡೆದು ಹಾಕಿ ಆ ಸಮಾಧಿ ಇರ್ತಾ ಇರೋ ಅರಮನೆಗೆನೆ ಆ ಫಾಲ್ಟೆಸ್ ಅನ್ನ ಎತ್ತಾಕೊಂಡು ಬರ್ತಾನೆ. ನೆಕ್ಸ್ಟ್ ಒಂದು ಚೈನಿನಲ್ಲಿ ಲಾಕ್ ಅನ್ನ ಮಾಡಿ ಮಡಗಿ ಬಿಟ್ಟು ಇವಾಗ ನೀನು ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನೀನು ನಿರ್ಮಾಣ ಮಾಡಿರ್ತಾ ಇರೋ ಡಿಮೋನ್ ನಿಂದ ನಿನ್ನ ಪ್ರಾಣವನ್ನೇ ತೆಗೆಸಿ ಹಾಕ್ತೀನಿ, ನೋಡ್ತಾ ಇರು ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಫಾಲ್ಟೆಸ್ ತುಂಬಾನೇ ಭಯವನ್ನ ಪಡ್ಕೊಂಡು ಆ ಡಿಮೋನು ರಾತ್ರಿ ವೇಳೆಯಲ್ಲಿ ಮಾತ್ರ ಆ ಸಮಾಧಿಯಿಂದ ಹೊರಗಡೆಗೆ ಬರುತ್ತೆ. ಆ ಡಿಮೋನು ಶಾಪದಿಂದ ವಿಮೋಚನೆ ಆಗ್ಬೇಕು ಅಂದ್ರೆ ಮತ್ತೆ ಅದು ಸಮಾಧಿಯ ಒಳಗಡೆಗೆ ಹೋಗಿ ಮಲ್ಕೋಬಾರ್ದು, ಸೂರ್ಯನ ಕಿರಣಗಳು ಆ ಡಿಮೋನ್ನ ಮೇಲೆ ಬಿದ್ದಾಗೇನೆ ಅದರ ಶಾಪ ವಿಮೋಚನೆ ಆಗುತ್ತೆ ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ರಾತ್ರಿ ಕೂಡ ಆಗುತ್ತೆ. ಆ ನಂತರ ಆ ಸ್ಟ್ರಿಗಾ ಅನ್ನೋ ಡಿಮೋನು ಹೊರಗಡೆಗೆ ಬಂದು ಬಿಟ್ಟು ಆ ಫಾಲ್ಟೆಸ್ ಅನ್ನ ಕೊಂದು ತಿಂದು ಹಾಕಿ ಬಿಡುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ಆ ಡಿಮೋನ್ ನ ವಿರುದ್ಧ ಹೋರಾಡೋದಿಕ್ಕಾಗಿ ಬಂದು ಬಿಟ್ಟು ಅವನ ಹತ್ರ ಇರ್ತಾ ಇರೋ ಎಲ್ಲಾ ಎಕ್ವಿಪ್ಮೆಂಟ್ ಗಳನ್ನ ಯೂಸ್ ಮಾಡ್ತಾನೆ. ಚೈನಿನಿಂದೆಲ್ಲ ಲಾಕ್ ಅನ್ನ ಮಾಡಿ ನೋಡ್ತಾನೆ, ಚಾಕುವನ್ನೆಲ್ಲ ಬಳಸಿ ನೋಡ್ತಾನೆ. ಬಟ್ ಆದ್ರೆ ಆ ರಾಕ್ಷಸ ದೆವ್ವದ ಮುಂದೆ ಯಾವುದೇ ವರ್ಕ್ ಆಗ್ತಾನೆ ಇಲ್ಲ. ನಮ್ಮ ಹೀರೋನೇ ಒಂದು ಸ್ಟೇಜ್ ನಲ್ಲಿ ಸೋತು ಹೋಗಿ ಬಿಡ್ತಾ ಇದ್ದಾನೆ, ಅಷ್ಟೊಂದು ತುಂಬಾನೇ ಪವರ್ಫುಲ್ ಆಗಿ ಇರ್ತಾ ಇದೆ ಆ ಡಿಮೋನು. ನೆಕ್ಸ್ಟ್ ಈ ಡಿಮೋನ್ ಈ ಅರಮನೆ ಬಿಟ್ಟು ಹೊರಗಡೆಗೂ ಕೂಡ ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ಅವನ ಹತ್ರ ಇರ್ತಾ ಇರೋ ಮ್ಯಾಜಿಕ್ ಪವರ್ ಗಳನ್ನ ಯೂಸ್ ಮಾಡಿಬಿಟ್ಟು ಎಲ್ಲಾ ಡೋರ್ ಗಳನ್ನ ಲಾಕ್ ಮಾಡಿ ಮಡಗ್ತಾನೆ ನಮ್ಮ ಹೀರೋ. ಆ ನಂತರ ಆ ಡಿಮೋನು ಆ ಸಮಾಧಿಯ ಒಳಗಡೆ ಹೋಗಿ ಬಿಡೋಣ ಅಂತ ನೋಡ್ಬೇಕಾದ್ರೆ ಅದಕ್ಕೂ ಮುಂಚೆನೆ ನಮ್ಮ ಹೀರೋ ಆ ಸಮಾಧಿಯ ಒಳಗಡೆ ಬಂದು ಬಿಟ್ಟು ಅವನೇನೆ ಅವನ ಮ್ಯಾಜಿಕಲ್ ಪವರ್ ನಿಂದ ಲಾಕ್ ಅನ್ನ ಮಾಡಿ ಮಡಗ್ತಾನೆ ಆ ಸಮಾಧಿಯನ್ನ.
ಅಷ್ಟೇ ಇವಾಗ ಆ ಡಿಮೋನ್ಗೆ ಅರಮನೆಯಿಂದ ಆಚೆಗೂ ಹೋಗೋದಿಕ್ಕೂ ಆಗ್ತಾ ಇಲ್ಲ, ಸಮಾಧಿ ಒಳಗಡೆಗೂ ಹೋಗೋದಿಕ್ಕೆ ಆಗ್ತಾ ಇಲ್ಲ. ಸೊ ಈ ರೀತಿಯಾಗಿ ಸಿಕ್ಕಾಕೊಂಡು ಬಿಡುತ್ತೆ. ಆ ನಂತರ ಬೆಳಗ್ಗೆ ಆಗಿ ಸೂರ್ಯನ ಕಿರಣಗಳು ಆ ಡಿಮೋನ್ ನ ಮೇಲೆ ಬೀಳ್ಬೇಕಾದ್ರೆ ಭಯಂಕರವಾಗಿ ವಿಚಿತ್ರವಾಗಿ ಇರ್ತಾ ಇರೋ ಆ ಡಿಮೋನ್ ಒಂದು ಹುಡುಗಿಯಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಶಾಪವೆಲ್ಲ ವಿಮೋಚನೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಆ ಸಮಾಧಿಯಿಂದ ಹೊರಗಡೆ ಬಂದು ಆ ಹುಡುಗಿಯ ಹತ್ತಿರ ಬಂದು ನೋಡ್ಬೇಕಾದ್ರೆ ಅವಳೇನೋ ಹುಡುಗಿಯಾಗಿ ಬದಲಾಗಿರ್ತಾ ಇದ್ದಾಳೆ. ಬಟ್ ಆದ್ರೆ ರಾಕ್ಷಸತನ ಇನ್ನೂ ಅವಳ ಒಳಗಡೆ ಇದ್ದಿರ್ತಾನೆ ಇದೆ. ಅದ್ರಿಂದ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾಳೆ. ಸೊ ಅದ್ರಿಂದ ಬಿಡಿಸ್ಕೊಳ್ಳೋದಿಕ್ಕೆ ನಮ್ಮ ಹೀರೋ ಕೂಡ ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಮಡುಕ್ತಾನೆ. ಬಟ್ ಆದ್ರೆ ಒಂದು ಸ್ಟೇಜ್ ನಲ್ಲಿ ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗಿ ಬಿದ್ದು ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಎಚ್ಚರಿಯಾಗಿ ಬಿಟ್ಟು ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಅದೇ ಒಬ್ಳು ಮ್ಯಾಜಿಕಲ್ ಲೇಡಿ ಇರ್ತಾ ಇದ್ಲು ಅಲ್ವಾ, ಅವಳ ಸೆಂಟರ್ ನಲ್ಲೇ ನಮ್ಮ ಹೀರೋ ಇದ್ದಿರ್ತಾ ಇದ್ದಾನೆ. ಇದನ್ನು ನೋಡುವ ಮ್ಯಾಜಿಕಲ್ ಲೇಡಿ, ಯೋಚನೆಯನ್ನ ಮಾಡ್ಬೇಡ, ನೀನು ತುಂಬಾನೇ ಸೇಫ್ ಆಗಿ ಇರ್ತಾ ಇದ್ಯಾ ಕಣಪ್ಪ. ಹಾಗೇನೆ ಆ ಹುಡುಗಿಯನ್ನ ಯಾವ ಜಾಗಕ್ಕೆ ಸೇರಿಸಬೇಕಿತ್ತೋ ಆ ಜಾಗಕ್ಕೆ ಆಲ್ರೆಡಿ ಸೇರಿಸಿರ್ತಾ ಇದೀವಿ, ನೀನು ಸ್ವಲ್ಪ ರೆಸ್ಟ್ ಅನ್ನ ಮಾಡು ಅನ್ನೋದಾಗಿ ಹೇಳ್ತಾಳೆ. ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ನಮ್ಮ ಎರಡನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿ ಇರ್ತಾ ಇರೋ ನಮ್ಮ ಆನಿಫರ್ ಒಂದು ಮ್ಯಾಜಿಕಲ್ ಸ್ಕೂಲ್ ಆಗಿ ಇರ್ತಾ ಇರೋ ಹ್ಯಾರಿಟೂಜಾ ಅನ್ನೋ ಒಂದು ಸ್ಕೂಲ್ ನಲ್ಲಿ ಇರ್ತಾ ಇದ್ದಾಳೆ ಅಲ್ವಾ, ಅವಳನ್ನ ಇವಾಗ ನಮಗೆ ತೋರಿಸ್ತಾರೆ. ಇವಾಗ ಆ ಹ್ಯಾರಿಟೂಜಾ ಅನ್ನೋ ಮ್ಯಾಜಿಕಲ್ ಸ್ಕೂಲಿನಲ್ಲಿ ಬೋರ್ಡ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಮಡಗಿರ್ತಾ ಇದ್ದಾರೆ. ಏನಕ್ಕಾಗಿ ಅಂದ್ರೆ ಇಲ್ಲಿ ತುಂಬಾ ಜನರು ಮ್ಯಾಜಿಕ್ ಗಳನ್ನ ಕಲಿತಾರೆ ಅಲ್ವಾ, ಆ ರೀತಿ ಮ್ಯಾಜಿಕ್ ಗಳನ್ನ ಕಲಿತ ನಂತರ ಪ್ರತಿಯೊಂದು ದೇಶದ ರಾಜನಿಗೂ ಒಂದೊಂದು ಮೆಜಿಷಿಯನ್ ಹುಡುಗಿಯರನ್ನ ಅವರಿಗಾಗಿ ಸಹಾಯವನ್ನ ಮಾಡೋದಿಕ್ಕೆ, ಹೆಲ್ಪ್ ಅನ್ನ ಮಾಡೋದಿಕ್ಕೆ, ಪ್ರೊಟೆಕ್ಷನ್ ಆಗಿ ಇರೋದಿಕ್ಕಾಗಿ ಕಳುಹಿಸಿ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಯಾನಿಫರ್ ಅನ್ನ ನೆಲ್ಫ್ ಗಾರ್ಡಿಯನ್ ರಾಜ್ಯಕ್ಕೆ ಕಳುಹಿಸಿ ಕೊಡೋದಿಕ್ಕಾಗಿ ತೀರ್ಮಾನವನ್ನ ಮಾಡ್ತಾರೆ. ಬಟ್ ಆದ್ರೆ ಪ್ರತಿಯೊಬ್ಬ ಮ್ಯಾಜಿಷಿಯನ್ ಕೂಡ ಆ ರೀತಿ ಇಲ್ಲಿಂದ ಹೊರಡೋದಿಕ್ಕೂ ಮುಂಚೆ ಅವರಿಗೊಂದು ಆಫರ್ ಅನ್ನ ಮಡಗಿರ್ತಾ ಇದ್ದಾರೆ. ಆ ಆಫರ್ ಏನಾಗಿರ್ತಾ ಇದೆ ಅಂದ್ರೆ, ಅವರು ಬಯಸಿದ್ರೆ ಅವರು ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳೋದಿಕ್ಕಾಗಿ ಒಂದು ಆಫರ್ ಅನ್ನ ಮಡಗಿರ್ತಾ ಇದ್ದಾರೆ. ನಮ್ಮ ಆನಿಫರ್ ಒಬ್ಬಳು ಅಂಗವಿಕಲೆಯಾಗಿ ಕುರೂಪಿಯಾಗಿ ತಾನೇ ಇರ್ತಾ ಇದ್ದಾಳೆ. ಸೊ ಇದೊಂದು ನಮಗೆ ಬೆಸ್ಟ್ ಆದ ಆಫರ್ ಅಲ್ವಾ ಅಂತ ಹೇಳಿಬಿಟ್ಟು ಬ್ಯೂಟಿಯನ್ನ ಇನ್ನಷ್ಟು ಇನ್ಕ್ರೀಸ್ ಅನ್ನ ಮಾಡ್ಕೊಳ್ಳೋದಿಕ್ಕಾಗಿ ಬರ್ತಾಳೆ. ಇನ್ನೊಂದ್ ಕಡೆ ಇಲ್ಲಿ ಎಲ್ಲಾ ಮೆಜಿಷಿಯನ್ ಗಳು ಸೇರಿಬಿಟ್ಟು ಒಂದು ಬೋರ್ಡ್ ಮೀಟಿಂಗ್ ಅನ್ನ ಮಡಗಿರ್ತಾ ಇದ್ರು ಅಲ್ವಾ, ಆ ಮೀಟಿಂಗ್ ನಲ್ಲಿ ನಮ್ಮ ಯಾನಿಫರ್ ಅನ್ನ ಸೆಂಟ್ರಲ್ ರಾಜ್ಯದ ಮೇಲೆ ಆಕ್ರಮಣವನ್ನ ಮಾಡಿರ್ತಾ ಇದ್ರು ಅಲ್ವಾ ನೆಲ್ಫ್ ಗಾರ್ಡಿಯನ್ಸ್, ಆ ರಾಜ್ಯಕ್ಕೆ ಕಳಿಸೋಣ ಅನ್ನೋದಾಗಿ ಒಂದು ಡಿಸೈಡ್ ಅನ್ನ ಮಾಡಿರ್ತಾ ಇದ್ದಾರೆ. ಈ ವಿಷಯವನ್ನ ಕೇಳಿಬಿಟ್ಟು ನಮ್ಮ ಆನಿಫರ್ ತುಂಬಾನೇ ಕೋಪವನ್ನು ಕೂಡ ಮಾಡಿಕೊಳ್ತಾಳೆ. ಬಟ್ ಆದ್ರೆ ಏನನ್ನು ಮಾಡೋಕೆ ಆಗೋದಿಲ್ವಲ್ಲ ಅಂತ ಯೋಚಿಸಿಬಿಟ್ಟು ತನ್ನ ಬ್ಯೂಟಿಯನ್ನ ಚೇಂಜ್ ಮಾಡ್ಕೊಳ್ಳೋದಿಕ್ಕಾಗಿ ಬರ್ತಾ ಇದ್ಲು ಅಲ್ವಾ, ಆ ರೀತಿಯಾಗಿ ಆ ಮೆಜಿಷಿಯನ್ ಹತ್ತಿರಕ್ಕೆ ಬಂದು ಬಿಟ್ಟು ಕೇಳ್ಬೇಕಾದ್ರೆ, ನೋಡಮ್ಮ, ಒಂದನ್ನ ಪಡ್ಕೋಬೇಕು ಅಂದ್ರೆ ಮತ್ತೊಂದನ್ನ ತ್ಯಾಗವನ್ನ ಮಾಡ್ಲೇಬೇಕಾಗತ್ತೆ. ನೀನು ತುಂಬಾನೇ ಬ್ಯೂಟಿಫುಲ್ ಆಗಿ ಚೇಂಜ್ ಆಗ್ಬೇಕು ಅಂದ್ರೆ ಬದಲಾಗಿ ನಿನ್ನ ಜೀವನದಲ್ಲಿ ನೀನು ಎಂದಿಗೂ ತಾಯಿ ಆಗೋದಿಕ್ಕೆ ಆಗೋದೇ ಇಲ್ಲ. ಆ ರೀತಿ ನಿನ್ನ ಬಾಡಿಯಲ್ಲಿ ಒಂದು ನ್ಯೂಟ್ರಲ್ಸ್ ಅನ್ನ ತೆಗಿಲೇಬೇಕಾಗುತ್ತೆ ಅನ್ನೋದಾಗಿ ಹೇಳ್ತಾರೆ. ಸೊ ನಮ್ಮ ಆನಿಫರ್ ಕೂಡ ತುಂಬಾನೇ ನೋವುಗಳನ್ನ ಅನುಭವಿಸ್ತಾ ಬಂದಿರ್ತಾ ಇದ್ದಾಳೆ ಅಲ್ವಾ, ಆದ್ರಿಂದ ನಮಗೆ ಇವಾಗ ಬ್ಯೂಟಿನೇ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಎಲ್ಲಾ ಕಂಡೀಷನ್ಸ್ ಗಳಿಗೂ ಒಪ್ಪಿಗೆಯನ್ನ ಕೊಡ್ತಾಳೆ. ಈ ಪ್ರೋಸೆಸ್ ತುಂಬಾನೇ ಭಯಂಕರವಾಗಿ ಇರುತ್ತೆ. ಯಾವ ರೇಂಜ್ಗೆ ಅಂದ್ರೆ ಇದರಿಂದ ಆಗುವ ನೋವನ್ನ ತಡೆಯೋದಿಕ್ಕೆ ಆಗದೆ ನಮ್ಮ ಯಾನಿಫರ್ ಕಿರುಚಾಡಿ ಕೂಗಾಡಿ ಎಲ್ಲ ಹೋಗಿ ಬಿಡ್ತಾಳೆ. ನೆಕ್ಸ್ಟ್ ಎಲ್ಲಾ ಮ್ಯೂಜಿಷಿಯನ್ ಗಳು ಸೇರಿಬಿಟ್ಟು ಒಂದು ಬೋರ್ಡ್ ಮೀಟಿಂಗ್ ಅನ್ನ ಮಡಗಿರ್ತಾ ಇದ್ರು ಅಲ್ವಾ, ಆ ಮೀಟಿಂಗ್ ಅನ್ನ ಮುಗಿಸಿಬಿಟ್ಟು ಎಲ್ಲರೂ ಜಾಲಿಯಾಗಿ ಹ್ಯಾಪಿಯಾಗಿ ಪಾರ್ಟಿಯನ್ನ ಮಾಡ್ಕೊಂಡು ಇರ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಆನಿಫರ್ ತುಂಬಾನೇ ಬ್ಯೂಟಿಫುಲ್ ಆದ ಹುಡುಗಿಯಾಗಿ ಬಿಟ್ಟು ಎಂಟ್ರಿಯನ್ನ ಕೊಡ್ತಾಳೆ. ಆ ರೀತಿ ಎಂಟ್ರಿಯನ್ನ ಕೊಟ್ಟವಳು ಡೈರೆಕ್ಟ್ ಆಗಿ ಎಡರಿನ್ ಅನ್ನೋ ಒಂದು ರಾಜ್ಯದ ರಾಜನ ಹತ್ತಿರಕ್ಕೆ ಬಂದು ಬಿಟ್ಟು ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾಳೆ. ಅಷ್ಟೇ ಆ ಎಡರಿನ್ ರಾಜ್ಯದ ರಾಜ ಕೂಡ ಇವಳನ್ನ ನೋಡಿಬಿಟ್ಟು ತುಂಬಾನೇ ಇಂಪ್ರೆಸ್ ಆಗಿ, ನನಗೆ ಇವಳೇನೆ ಬೇಕು, ಇವಳನ್ನೇ ನಾನು ಮೆಜಿಷಿಯನ್ ಆಗಿ ಪರ್ಚೇಸ್ ಅನ್ನ ಮಾಡ್ತೀನಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಚೇಂಜ್ ಆಗಿರ್ತಾ ಇದ್ದಾಳೆ ನಮ್ಮ ಯಾನಿಫರ್. ಬಟ್ ಆದ್ರೆ ಎಲ್ಲಾ ಬೋರ್ಡ್ ಮೆಂಬರ್ಸ್ ಗಳು ಇವಳನ್ನ ನೆಲ್ಫ್ ಗಾರ್ಡಿಯನ್ಸ್ ಗಳಿಗೆ ಕಳುಹಿಸೋದಾಗಿ ಹೇಳಿರ್ತಾ ಇದ್ರು ಅಲ್ವಾ, ಸೊ ಇವಾಗ ಇದನ್ನ ನೋಡಿಬಿಟ್ಟು ತುಂಬಾನೇ ಕೋಪವನ್ನ ಮಾಡ್ಕೊಳ್ತಾರೆ. ಸೊ ಫೈನಲ್ ಆಗಿ ನಮ್ಮ ಯಾನಿಫರ್ ಅನ್ನ ಎಡರಿನ್ ರಾಜ್ಯಕ್ಕೆ ಕಳುಹಿಸಿ ಕೊಡೋದಾಗಿ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ನಮ್ಮ ಮೂರನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರ್ತಾ ಇರೋ ಸಿರಿಯನ್ನ ತೋರಿಸ್ತಾರೆ. ನೆಲ್ಫ್ ಗಾರ್ಡಿಯನ್ಸ್ ಗಳು ಸೆಂಟ್ರಾ ಮೇಲೆ ಅಟ್ಯಾಕ್ ಅನ್ನ ಮಾಡಿರ್ತಾ ಇರೋದ್ರಿಂದ ನಮ್ಮ ಸಿರಿ ಬದುಕುಳಿದು ಬಿಟ್ಟು ನಮ್ಮ ಹೀರೋವಾಗಿರ್ತಾ ಇರೋ ಗೆರಾಲ್ಟ್ ಅನ್ನ ಹುಡುಕಿ ಒಂದು ಕಾಡಿನ ಒಳಗಡೆ ಸಿಕ್ಕಾಕೊಂಡಿರ್ತಾ ಇದ್ದಾಳೆ. ಹಾಗೇನೆ ಒಂದು ಚಿಕ್ಕ ಹುಡುಗ ನಮ್ಮ ಸಿರಿಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡಿರ್ತಾ ಇದ್ದ ಅಲ್ವಾ, ಸೊ ಇಬ್ಬರುವೆ ಸೇರಿಬಿಟ್ಟು ಕಾಡಿನಲ್ಲಿ ಒಟ್ಟಿಗೆನೆ ಇರ್ತಾ ಇರ್ಬೇಕಾದ್ರೆ ಕಾಡಿನ ಇನ್ನೊಂದು ಭಾಗದಿಂದ ಅಚಾನಕ್ ಆಗಿ ನಮ್ಮ ಸಿರಿಯನ್ನ ಯಾರೋ ಕೂಗೋದಾಗಿ ಒಂದು ಶಬ್ದ ಕೇಳಿ ಬರ್ತಾ ಇದೆ. ಸೊ ಅದನ್ನ ನೋಡುವ ನಮ್ಮ ಸಿರಿ ಆ ಕಡೆಗೆನೆ ಮುಖವನ್ನ ಮಾಡಿಬಿಟ್ಟು ಕಾಡಿನ ಒಳಗಡೆಗೆ ಬಂದು ಬಿಡ್ತಾಳೆ. ಅವನು ತಡೆಯೋದಿಕ್ಕೆ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ಕಾಡಿನ ಒಳಗಡೆಗೆನೆ ಬಂದು ಬಿಡ್ತಾಳೆ. ಇವಳು ಈ ಕಾಡಿನ ಒಳಗಡೆಗೆ ಬಂದಿರ್ತಾ ಇರೋದೇ ನಮ್ಮ ಹೀರೋವನ್ನ ಹುಡುಕಿ ಅಲ್ವಾ,
ಬಟ್ ಆದ್ರೆ ನಮ್ಮ ಹೀರೋಗುವೆ ಇವಳಿಗುವೆ ಏನು ಸಂಬಂಧವಿರ್ತಾ ಇದೆ, ಏನಕ್ಕಾಗಿ ಇವಳು ನಮ್ಮ ಹೀರೋವನ್ನ ಹುಡುಕಿ ಬರ್ತಾ ಇದ್ದಾಳೆ ಅಂತ ನಾವು ತಿಳ್ಕೋಬೇಕು ಅಂದ್ರೆ ಇವಾಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆನೆ ಹೋಗುತ್ತೆ. ಸೊ ನಮಗೆ ಕಲಾಂತಿ ಅನ್ನೋ ಯುವರಾಣಿಯನ್ನ ತೋರಿಸಿರ್ತಾ ಇದ್ರು ಅಲ್ವಾ, ಅವಳಿಗೆ ಪವಿತಾ ಅನ್ನೋ ಒಬ್ಬಳು ಮಗಳು ಇದ್ದಿರ್ತಾ ಇದ್ದಾಳೆ. ಸೊ ಅವಳಿಗೆ ಮದುವೆಯನ್ನ ಮಾಡೋಣ ಅಂತ ಸ್ವಯಂವರವನ್ನ ಅರೇಂಜ್ ಮಾಡಿ ಕೂಡ ಮಡಗಿರ್ತಾ ಇದ್ದಾಳೆ. ಅಂಡ್ ಆ ಸ್ವಯಂವರದ ಫಂಕ್ಷನ್ ಗೆ ನಮ್ಮ ಗೆರಾಲ್ಟ್ ಅಂದ್ರೆ ನಮ್ಮ ಹೀರೋ ಕೂಡ ಬಂದಿರ್ತಾ ಇದ್ದಾನೆ. ಅದ್ರಲ್ಲಿ ಮೊದಲು ನೆಲ್ಫ್ ಗಾರ್ಡಿಯನ್ಸ್ ನ ರಾಜ ಬಂದು ಬಿಟ್ಟು ಪ್ರಪೋಸಲ್ ಅನ್ನ ಮಡಗ್ಬೇಕಾದ್ರೆ ನಮ್ಮ ಕಲಾಂತಿ ಅವನಿಗೆ ತುಂಬಾನೇ ಅವಮಾನವನ್ನ ಮಾಡಿಬಿಟ್ಟಿರ್ತಾ ಇದ್ದಾಳೆ. ಇದೇ ಕಾರಣಕ್ಕಾಗಿ ನೆಲ್ಫ್ ಗಾರ್ಡಿಯನ್ಸ್ ಗಳು ಸೆಂಟ್ರಾ ರಾಜ್ಯದ ಮೇಲೆ ದಾಳಿಯನ್ನ ಮಾಡಿರ್ತಾ ಇರೋದು. ನೆಕ್ಸ್ಟ್ ಇದೇ ರೀತಿಯಾಗಿ ಸ್ವಯಂವರ ಮುಂದುವರಿತಾ ಇರ್ಬೇಕಾದ್ರೆ ಒಬ್ಬ ಸೈನಿಕರ ರೀತಿ ಪೂರ್ತಿಯಾದ ಗೆಟಪ್ ಅನ್ನ ಹಾಕೊಂಡು ಬಂದು ಬಿಟ್ಟು ಪ್ರಪೋಸಲ್ ಅನ್ನ ಮಡಗಿರ್ತಾ ಇದ್ದಾನೆ. ಸೊ ಇದನ್ನ ನೋಡುವ ಕಲಾಂತಿ ಯಕಶ್ಚಿತ್ ಒಬ್ಬ ಸೈನಿಕನ ಜೊತೆ ನನ್ನ ಮಗಳ ಮದುವೆಯನ್ನ ಮಾಡ್ಬೇಕಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಅವನು ಅವನ ಮಾಸ್ಕ್ ಅನ್ನ ತೆಗಿತಾನೆ. ಆ ರೀತಿ ಮಾಸ್ಕ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಅವನು ನಾರ್ಮಲ್ ಆದ ಮನುಷ್ಯನ ರೀತಿನೇ ಇರ್ತಾ ಇಲ್ಲ, ಒಂದು ಕ್ರಿಯೇಚರ್ ನ ರೀತಿ ವಿಚಿತ್ರ ಪ್ರಾಣಿಯ ರೀತಿ ಇರ್ತಾ ಇದ್ದಾನೆ. ಅಷ್ಟೇ ಇದನ್ನ ನೋಡುವ ಕಲಾಂತಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಈ ಮಾನ್ಸ್ಟರ್ ಅನ್ನ ಈಗಲೇ ಕೊಂದಾಕು ಗೆರಾಲ್ಟ್ ಅಂತ ನಮ್ಮ ಹೀರೋವಿಗೆ ಹೇಳ್ಬೇಕಾದ್ರೆ ಇವನು ಯಾವುದೇ ಮಾನ್ಸ್ಟರ್ ಆಗಿ ಇರ್ತಾ ಇಲ್ಲ, ಬದಲಾಗಿ ಯಾರೋ ಒಬ್ಬರು ಶಾಪವನ್ನ ಕೊಟ್ಟಿರ್ತಾ ಇರೋದ್ರಿಂದ ಇವನು ಈ ರೀತಿಯಾಗಿ ಆಗಿರ್ತಾ ಇದ್ದಾನೆ ಅನ್ನೋದನ್ನ ನಮ್ಮ ಹೀರೋ ಹೇಳ್ಬೇಕಾದ್ರೆ ಸೋಲ್ಜರ್ಸ್ ಗಳನ್ನ ಕರೆಸಿಬಿಟ್ಟು ಆ ಮಾನ್ಸ್ಟರ್ ಅನ್ನ ಸಾಯಿಸೋದಿಕ್ಕಾಗಿ ನೋಡ್ತಾಳೆ ಕಲಾಂತಿ. ಅಂಡ್ ಆ ಮಾನ್ಸ್ಟರ್ ನ ರಿಯಲ್ ಆದ ಹೆಸರು ಟೂನಿ. ನೆಕ್ಸ್ಟ್ ಆ ಟೂನಿ ಸೈನಿಕರ ಜೊತೆ ತುಂಬಾನೇ ಸೂಪರ್ ಆಗಿ ಫೈಟ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಒಂದು ಸ್ಟೇಜಿನಲ್ಲಿ ಸೋತು ಹೋಗಿ ಬಿಡ್ತಾ ಇದ್ದಾನೆ. ಇನ್ನೇನು ಅವನ ಕಥೆಯನ್ನ ಮುಗಿಸಿ ಹಾಕ್ಬಿಡ್ತಾ ಇದ್ದಾರೆ ಅನ್ನೋ ಸರಿಯಾದ ಟೈಮಿಗೆನೆ ನಮ್ಮ ಹೀರೋ ಎಂಟ್ರಿಯನ್ನ ಕೊಟ್ಟು ಬಿಟ್ಟು ಅವನ ಸಪೋರ್ಟ್ ಆಗಿ ನಿಂತು ಎಲ್ಲರ ಸೈನಿಕರನ್ನುವೆ ಧ್ವಂಸವನ್ನ ಮಾಡಿ ಹಾಕ್ತಾನೆ. ನೋಡ್ತಾ ನೋಡ್ತಾ ಇವರ ಫೈಟ್ ಯಾವ ರೇಂಜ್ ಗೆ ಹೋಗಿ ಬಿಡುತ್ತೆ ಅಂದ್ರೆ ಅಲ್ಲಿ ಇರ್ತಾ ಇರೋ ಎಲ್ಲರೂ ಆಪೋಸಿಟ್ ನಲ್ಲಿ ಹೊಡೆದಾಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾರೆ. ಇದನ್ನ ನೋಡುವ ಕಲಾಂತಿ ಇನ್ನು ನಾವು ಸುಮ್ನೆ ಇದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕತ್ತಿಯನ್ನ ತಗೊಂಡು ಅವಳೇನೆ ಫೈಟ್ ಅನ್ನ ಮಾಡೋದಿಕ್ಕಾಗಿ ಬರ್ತಾಳೆ. ಎಲ್ಲರೂ ಇದೇ ರೀತಿ ಫೈಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಪವಿತಾ ಅನ್ನೋ ರಾಜಕುಮಾರಿ ಇರ್ತಾ ಇದ್ಲು ಅಲ್ವಾ, ಆ ಹುಡುಗಿ ನೋಡಿದ್ರೆ ನಮ್ಮ ಟೋನಿಯನ್ನ ಬಂದು ಹಗ್ಗನ್ನ ಮಾಡ್ತಾ ಇದ್ದಾಳೆ. ನಾನು ಇವನನ್ನ ಆಲ್ರೆಡಿ ತುಂಬಾನೇ ಪ್ರೀತಿಯನ್ನ ಮಾಡ್ತಾ ಇದ್ದೀನಿ, ನಾನು ಇವನನ್ನೇ ಮದುವೆಯನ್ನ ಆಗ್ತೀನಿ ಕೂಡ ಅಂತ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ಅಲ್ಲಿ ಇರ್ತಾ ಇರೋ ಟೋನಿ ಒಂದು ವಿಷಯವನ್ನ ರಿವೀಲ್ ಅನ್ನ ಮಾಡಿ ಮಡುಕ್ತಾನೆ. ಸುಮಾರು ವರ್ಷಗಳ ಹಿಂದೆ ಮಹಾರಾಣಿ ಕಲಾಂತಿ ಅವರ ಹಸ್ಬೆಂಡ್ ಆಗಿರ್ತಾ ಇರೋ ರ್ಯಾಗ್ನರ್ ಅವರ ಪ್ರಾಣವನ್ನ ನಾನು ಕಾಪಾಡಿರ್ತಾ ಇದ್ದೀನಿ. ಸೊ ನಾನು ಆ ರಾಜನ ಪ್ರಾಣವನ್ನ ಕಾಪಾಡಿರೋದಿಕ್ಕೆ ಪ್ರತಿಯಾಗಿ ನಿನಗೆ ಏನು ಬೇಕು ಅಂತ ಕೇಳಿರ್ಬೇಕಾದ್ರೆ ನನಗೆ ಲಾ ಆಫ್ ಸರ್ಪ್ರೈಸ್ ಬೇಕು ಅನ್ನೋದಾಗಿ ಕೇಳಿಕೊಂಡಿರ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾನೆ. ಲಾ ಆಫ್ ಸರ್ಪ್ರೈಸ್ ಏನಾಗಿರ್ತಾ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಾಣವನ್ನ ನಾನು ಕಾಪಾಡಿರ್ತಾ ಇದ್ದೀನಿ ಅನ್ಕೊಳ್ಳಿ. ಸೊ ನೀವು ಬದುಕುಳಿದ ನಂತರ ವಾಪಸ್ ನಿಮ್ಮ ಮನೆಗೆನೆ ಬರ್ಬೇಕಾದ್ರೆ ಮೊದಲು ನಿಮಗಾಗಿ ನೀವು ಯಾವ ವಸ್ತುವನ್ನ ಪರ್ಚೇಸ್ ಅನ್ನ ಮಾಡ್ತೀರೋ ಆ ವಸ್ತುವಿನ ನೇರ ಅಧಿಕಾರ ನನಗೇನೆ ಇರುತ್ತೆ. ಸೊ ಇದೇ ರೀತಿಯಾಗಿ ಆ ರಾಜ ಕೂಡ ವಾಪಸ್ ಅವನ ಮನೆಗೆ ಹಿಂದಿರುಗಿ ಬರ್ಬೇಕಾದ್ರೆ ಇವಾಗ ಇಲ್ಲಿ ಸ್ವಯಂವರ ನಡೀತಾ ಇದೆ ಅಲ್ವಾ ಪವಿತಾ, ಅವಳೇನೆ ಹುಟ್ಟಿರ್ತಾ ಇದ್ದಾಳೆ. ಅಂದ್ರೆ ಈ ಪವಿತಾಳ ಮೇಲೆ ನೇರವಾದ ಸಂಪೂರ್ಣ ಹಕ್ಕಿರ್ತಾ ಇರೋದು ಟೋನಿಗೆ ಮಾತ್ರ. ಸೊ ವಿಧಿನೇ ಇವರಿಬ್ಬರನ್ನುವೆ ಸೇರಿಸಿರ್ತಾ ಇದೆ ಅನ್ನೋದು ಎಲ್ಲರಿಗೂ ಅರ್ಥವಾಗುತ್ತೆ. ಹಾಗೇನೆ ವಿಧಿಯ ಕಾರಣದಿಂದಾನೇ ಟೋನಿ ಮತ್ತೆ ಪವಿತಾ ಇಬ್ಬರುವೆ ತುಂಬಾ ದಿನಗಳಿಂದ ಪ್ರೀತಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಹೇಳ್ತಾರೆ. ಅಷ್ಟೇ ಇದನ್ನ ಕೇಳುವ ಕಲಾಂತಿ ನಮ್ಮ ಹತ್ರ ಬೇರೆ ದಾರಿ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಟೋನಿಯನ್ನ ಒಪ್ಕೊಳ್ಳೋದಿಕ್ಕಾಗಿ ಬರ್ತಾಳೆ. ಆ ರೀತಿ ಹಗ್ಗನ ಮಾಡ್ಕೊಳ್ಳೋಣ ಅಂತ ಬಂದು ಬಿಟ್ಟು ಒಂದು ಚಾಕುವನ್ನ ತೆಗೆದು ನಮ್ಮ ಟೋನಿಯನ್ನ ಕೊಲ್ಲೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದ್ದಾಳೆ. ಅಷ್ಟೇ ಇದನ್ನ ನೋಡುವ ಪವಿತಾ ಜೋರಾಗಿ ಅಲ್ಲಿ ಕಿರುಚಿ ಬಿಡ್ತಾಳೆ. ಆ ರೀತಿ ಜೋರಾಗಿ ಕಿರುಚ್ಕೊಂಡಿರ್ತಾ ಇರೋದ್ರಿಂದ ಅಕ್ಕಪಕ್ಕ ಇರ್ತಾ ಇರೋ ಎಲ್ಲ ವಸ್ತುಗಳು ಚಲ್ಲಪಿಲ್ಲಿಯಾಗಿ ಎಲ್ಲವೇ ತೂರಿ ಹೋಗಿ ಬಿಡ್ತಾ ಇದಾವೆ. ನಿಮಗೆ ಪಾರ್ಟ್ 1 ವಿಡಿಯೋದಲ್ಲಿ ನೆನ್ಪಿರ್ತಾ ಇದ್ಯಾ, ನಮ್ಮ ಸಿರಿ ಜೋರಾಗಿ ಕಿರುಚಬೇಕಾದ್ರೆ ಭೂಮಿನೇ ಕುಸಿದು 2 ಭಾಗವಾಗಿ ಬಿಟ್ಟಿರ್ತಾ ಇತ್ತು. ಅದೇ ರೀತಿಯಾಗಿ ಇವಾಗ ಪವಿತಾ ಕೂಡ ಕಿರುಚಬೇಕಾದ್ರೆ ಎಲ್ಲವೂ ವಿಧ್ವಂಸವಾಗಿ ಬಿಡ್ತಾ ಇದೆ. ಅಷ್ಟೇ ಅವಳ ಶಕ್ತಿ ಎಷ್ಟರ ಮಟ್ಟಿಗೆ ಇರ್ತಾ ಇದೆ ಅಂದ್ರೆ ಅಲ್ಲಿ ಇರ್ತಾ ಇರೋರು ಎಲ್ಲರೂ ತೂರಿ ಹೋಗಿ ಬಿಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಾಗಿರ್ತಾ ಇದೆ ಅಂದ್ರೆ ಇವರಿಬ್ಬರಿಗೂ ಸೇರಿಬಿಟ್ಟು ಹುಟ್ಟಿರ್ತಾ ಇರೋ ಮಗಳೇ ಸಿರಿ. ಪ್ರೆಸೆಂಟ್ ನಲ್ಲಿ ನಮ್ಮ ಕಲಾಂತಿ ಕೂಡ ಇಬ್ಬರ ಪ್ರೀತಿಯನ್ನ ಒಪ್ಕೊಂಡು ಮದುವೆಯಾಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾಳೆ. ಈ ರೀತಿ ಅವರಿಬ್ರುವೆ ಮದುವೆ ಆದ ನಂತರ ಟೋನಿ ಒಂದು ಮೃಗದ ರೀತಿ ಇರ್ತಾ ಇದ್ದ ಅಲ್ವಾ, ಸೊ ಇವಾಗ ನಾರ್ಮಲ್ ಆಗಿ ಮನುಷ್ಯನ ರೀತಿ ಆಗ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಅಲ್ಲಿಂದ ಎಲ್ಲವೇ ಮುಗೀತಲ್ಲ, ಇನ್ನೇನು ಹೊರಡೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ಟೋನಿ ಏನನ್ನ ಹೇಳ್ತಾನೆ ಅಂದ್ರೆ, ನೀನು ನನ್ನ ಪ್ರಾಣವನ್ನೇ ಕಾಪಾಡಿರ್ತಾ ಇದೆಯಾ ಕಣೋ, ನಿನಗೆ ನಾನು ಏನಾದ್ರೂ ಕೊಡ್ಲೇಬೇಕು ಅಲ್ವಾ, ಸೊ ನಿನಗೆ ಏನು ಬೇಕಾಗಿರ್ತಾ ಇದೆ ಕೇಳು ಅನ್ನೋದಾಗಿ ಹೇಳ್ಬೇಕಾದ್ರೆ, ಅಯ್ಯೋಯ್ಯೋ ನನಗೆ ಏನುವೇ ಬೇಕಾಗಿರ್ತಾ ಇಲ್ಲ, ನೀನೊಬ್ಬ ಒಳ್ಳೆಯ ಮನುಷ್ಯ ಆಗಿ ಇರ್ತಾ ಇದ್ದೆ ಅಲ್ವಾ, ಅದ್ರಿಂದಾನೇ ನಿನ್ನ ಸಪೋರ್ಟಿಗೆ ನಿಂತು ನಿನ್ನ ಪ್ರಾಣವನ್ನ ಕಾಪಾಡಿರ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿಬಿಡ್ತಾನೆ. ಅದಕ್ಕೆ ಟೋನಿ ತುಂಬಾನೇ ಫೋರ್ಸ್ ಅನ್ನ ಮಾಡಿಬಿಟ್ಟು, ಇಲ್ಲ ಕಣೋ ನೀನು ಏನನ್ನಾದ್ರೂ ಕೇಳಲೇಬೇಕು ಅನ್ನೋದಾಗಿ ಹೇಳ್ಬೇಕಾದ್ರೆ
ನಮ್ಮ ಹೀರೋ ಕೂಡ ಸರಿ ಆಯ್ತು, ಹಾಗಿದ್ರೆ ನೀನು ಕೇಳಿರ್ತಾ ಇದ್ದೆ ಅಲ್ವಾ, ಲಾ ಆಫ್ ಸರ್ಪ್ರೈಸ್, ನನಗೂ ಕೂಡ ಅದನ್ನೇ ಕೊಡು ಅಂತ ಹೇಳ್ತಾನೆ. ಇವಾಗ ಕೊಡ್ತಾರೆ ನೋಡಿ ಒಂದು ಸರಿಯಾದ ಟ್ವಿಸ್ಟ್ ಅನ್ನ. ಆ ಟ್ವಿಸ್ಟ್ ಏನಾಗಿರ್ತಾ ಇದೆ ಅಂದ್ರೆ, ಪವಿತ್ರ ಇರ್ತಾ ಇದ್ದಾಳೆ ಅಲ್ವಾ, ಅವಳು ಆಲ್ರೆಡಿ ಪ್ರೆಗ್ನೆಂಟ್ ಆಗಿರ್ತಾ ಇದ್ದಾಳೆ. ಅಂದ್ರೆ ಅವಳ ಹೊಟ್ಟೆಯಲ್ಲಿ ನಮ್ಮ ಮೂರನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರ್ತಾ ಇರೋ ಸಿರಿ ಬೆಳಿತಾ ಇದ್ದಾಳೆ. ಬಟ್ ಆದ್ರೆ ನಮ್ಮ ಹೀರೋ ಬೇರೆ ಇವಾಗ ಲಾ ಆಫ್ ಸರ್ಪ್ರೈಸ್ ಅನ್ನ ಕೇಳಿ ಬಿಟ್ಟಿರ್ತಾ ಇದ್ದಾನೆ ಅಲ್ವಾ. ಸೊ ಪವಿತಾಳ ಹೊಟ್ಟೆಯಲ್ಲಿ ಬೆಳಿತಾ ಇರೋ ಮಗುವಿನ ಅಧಿಕಾರ ಇರ್ತಾ ಇರೋದು ನಮ್ಮ ಹೀರೋವಿಗೆ ಅಷ್ಟೇ. ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಹೋಗ್ರಲ್ಲೋ, ನನಗೆ ಏನುವೆ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ. ಇನ್ನೊಂದ್ ವಿಷಯ ಏನು ಅಂದ್ರೆ, ನಮ್ಮ ಕಲಾಂತಿ ಸಿರಿಗೆ ನಿನ್ನ ಡೆಸ್ಟಿನಿ ಇರ್ತಾ ಇರೋದು ಆ ಕಾಡಿನಲ್ಲಿ ಇರ್ತಾ ಇರೋ ಗೆರಲ್ಟ್ ನ ಹತ್ತಿರ ಕಣಮ್ಮ, ನೀನು ಆ ಗೆರಲ್ಟ್ ಅನ್ನೇ ಮೀಟ್ ಮಾಡು ಅನ್ನೋದಾಗಿ ಹೇಳಿ ಕಳುಹಿಸಿರ್ತಾಳೆ ಅಲ್ವಾ. ಸೊ ಇದೇ ಕಾರಣಕ್ಕಾಗಿನೇ ಆ ರೀತಿ ಹೇಳಿರ್ತಾ ಇರೋದು. ಅಂಡ್ ನಮ್ಮ ಸಿರಿ ಕೂಡ ಇದಕ್ಕೇನೆ ನಮ್ಮ ಹೀರೋವನ್ನ ಹುಡುಕಿ ಬರ್ತಾ ಇರೋದು. ಇವಾಗ ನಿಮ್ಗೆ ಗೊತ್ತಾಗಿರ್ತಾ ಇದೆ ಅಲ್ವಾ, ನಮ್ಮ ಹೀರೋಗುವೆ ಸಿರಿಗುವೆ ಯಾವ ಸಂಬಂಧ ಇರ್ತಾ ಇದೆ ಅಂತ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ನಮ್ಮ ಯಾನಿಫರ್ ತುಂಬಾನೇ ಬ್ಯೂಟಿಫುಲ್ ಆಗಿ ಬಿಟ್ಟು ಎಡರಿನ್ ಅನ್ನೋ ಒಂದು ರಾಜ್ಯಕ್ಕೆ ಮೆಜಿಷಿಯನ್ ಆಗಿ ಬಂದಿರ್ತಾ ಇದ್ದಾಳೆ ಅಲ್ವಾ, ಅವಳನ್ನ ನಮಗೆ ತೋರಿಸ್ತಾರೆ. ಆಕ್ಚುಯಲ್ ಆಗಿ ಇವಾಗ ಏನಾಗಿರ್ತಾ ಇದೆ ಅಂದ್ರೆ, ಆ ಎಡರಿನ್ ರಾಜ್ಯದ ರಾಜನಿಗೆ ಕ್ಯಾಸಲ್ ಅನ್ನೋ ಒಬ್ಬಳು ಹೆಂಡತಿ ಆಲ್ರೆಡಿ ಇರ್ತಾ ಇದ್ದಾಳೆ. ಬಟ್ ಆದ್ರೆ ಅವಳಿಗೆ ಇದುವರೆಗೂ ಗಂಡು ಮಗು ಹುಟ್ಟಿರ್ತಾನೆ ಇಲ್ಲ. ಆ ರಾಜನಿಗೆ ವಂಶವನ್ನ ನಡೆಸೋದಿಕ್ಕೆ ಗಂಡು ಮಗು ಬೇಕಾಗಿರ್ತಾ ಇರೋದ್ರಿಂದ ಇವಳು ಬರೀ ಹೆಣ್ಣು ಮಕ್ಕಳನ್ನೇ ಹೆರ್ತಾ ಇದ್ದಾಳೆ ಅಲ್ವಾ. ಆದ್ರಿಂದ ಇವಳನ್ನ ಮತ್ತೆ ಇವಳ ಮಗುವನ್ನ ನಾಶವನ್ನ ಮಾಡಿ ಬಿಡೋದಿಕ್ಕಾಗಿ ಒಂದು ಸೋಲ್ಜರಿಗೆ ಆರ್ಡರ್ ಅನ್ನ ಕೊಟ್ಟಿಬಿಟ್ಟು ಕಳುಹಿಸಿರ್ತಾ ಇದ್ದಾನೆ. ಮತ್ತೆ ಆ ಸೋಲ್ಜರ್ ನ ಜೊತೆ ಒಂದು ಮ್ಯಾಜಿಕಲ್ ಪವರ್ ಗಳನ್ನ ಮಡಗಿರ್ತಾ ಇರೋ ಒಂದು ಕ್ರಿಯೇಚರ್ ಕೂಡ ಇದ್ದಿರ್ತಾ ಇದೆ. ಸೊ ಹೇಗಾದ್ರೂ ಮಾಡಿ ಆ ಮಹಾರಾಣಿಯನ್ನ ಕಾಪಾಡೋದು ನಮ್ಮ ಯಾನಿಫರ್ ಅವಳ ಕರ್ತವ್ಯ ಅಲ್ವಾ. ಸೊ ಅವಳ ಮ್ಯಾಜಿಕ್ ಪವರ್ ಗಳನ್ನ ಯೂಸ್ ಮಾಡಿಬಿಟ್ಟು ಅಲ್ಲಿಂದ ಟೆಲಿಪೋರ್ಟ್ ಆಗೋಣ ಅಂತ ಎಲ್ಲಾ ಪೋರ್ಟ್ ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಬೇರೆ ಬೇರೆ ಜಾಗಕ್ಕೆ ಬಂದು ತಲುಪ್ತಾಳೆ. ಸೊ ನಮ್ಮ ಯಾನಿಫರ್ ತುಂಬಾನೇ ಕಷ್ಟವನ್ನೆಲ್ಲ ಪಟ್ಟಿಬಿಟ್ಟು ಅವರನ್ನ ಕಾಪಾಡೋದಿಕ್ಕಾಗಿ ನೋಡ್ಬೇಕಾದ್ರೆ ಇವಳು ಎಷ್ಟೇ ಕಷ್ಟವನ್ನ ಪಟ್ಟರುವೆ ಅವರನ್ನ ಕಾಪಾಡೋದಿಕ್ಕೆ ಆಗೋದಿಲ್ಲ. ಅಲ್ಲಿ ಬಂದಿರ್ತಾ ಇರೋ ಸೋಲ್ಜರ್ ಅವನ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ಆ ಮಹಾರಾಣಿ ಮತ್ತೆ ಅವಳ ಮಗು ಇಬ್ಬರನ್ನು ಕೂಡ ಕೊಂದು ಹಾಕಿ ಬಿಡ್ತಾನೆ. ಅಷ್ಟೇ ನಮ್ಮ ಯಾನಿಫರ್ ಇದನ್ನ ನೋಡಿಬಿಟ್ಟು ನಮ್ಮ ಹತ್ತಿರ ಮ್ಯಾಜಿಕಲ್ ಪವರ್ ಇರ್ತಾ ಇದ್ರುವೆ ಇದನ್ನ ಕಾಪಾಡೋದಿಕ್ಕೆ ಆಗಿಲ್ವಲ್ಲ, ಇದನ್ನ ತಡೆಯೋದಿಕ್ಕೆ ನಮ್ಮಿಂದ ಸಾಧ್ಯನೇ ಆಗ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಕೂಗಿ ಹೋಗಿ ಬಿಡ್ತಾಳೆ. ನೆಕ್ಸ್ಟ್ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ಕಾಡಿನಲ್ಲಿ ನಮ್ಮ ಸಿರಿಯನ್ನ ಯಾರೋ ಕೂಗೋ ರೀತಿಯಾಗಿ ಕೇಳಿಸಿತ್ತು ಅಲ್ವಾ. ಸೊ ಅದ್ರಿಂದ ಕಾಡಿನ ಒಳಗಡೆಗೆ ನಮ್ಮ ಸಿರಿ ಬಂದು ಬಿಟ್ಟಿರ್ತಾ ಇದ್ಲು ಅಲ್ವಾ, ಅವಳನ್ನ ನಮಗಿವಾಗ ತೋರಿಸ್ತಾರೆ. ಆ ರೀತಿ ಕಾಡಿನ ಒಳಗಡೆಗೆ ಬಂದಿರೋಳು ಎಲ್ಲಿಗೆ ಬಂದಿರ್ತಾ ಇದ್ದಾಳೆ ಅಂದ್ರೆ, ಪ್ರಾಕಿಲಾನ್ ಅನ್ನೋ ಒಂದು ಫಾರೆಸ್ಟ್ ಗೆ ಬಂದು ತಲುಪಿರ್ತಾ ಇದ್ದಾಳೆ. ಇಲ್ಲಿ ಹೆಂಗಸರನ್ನ ಬಿಟ್ರೆ ಬೇರೆ ಯಾರುನುವೆ ಇದ್ದಿರ್ತಾನೆ ಇಲ್ಲ. ಅಲ್ಲದೆ ಅವರು ಸೂಪರ್ ಪವರ್ಫುಲ್ ಆದ ವಾರಿಯರ್ ಗಳಾಗಿ ಇರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಸಿರಿಯನ್ನ ನೋಡಿಬಿಟ್ಟು ಎಲ್ಲರೂ ಬಂದು ಸುತ್ತುವರೆದು ಬಿಡ್ತಾರೆ. ಯಾರಮ್ಮ ನೀನು, ಇಲ್ಲಿಗೆ ಏನಕ್ಕಾಗಿ ಬಂದಿರ್ತಾ ಇದೆಯಾ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ, ಈ ಕಡೆಯಿಂದ ಯಾರೋ ನನ್ನನ್ನ ಕರೆದಿರ್ತಾ ಇದ್ದಾರೆ, ಸೊ ಅದಕ್ಕಾಗಿನೇ ನಾನು ಇಲ್ಲಿಗೆ ಬಂದಿರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಮತ್ತೆ ನಮ್ಮ ಸಿರಿಯನ್ನ ಅವಳ ಫ್ರೆಂಡ್ ಕೂಡ ಫಾಲೋ ಅನ್ನ ಮಾಡಿ ಹಿಂದೆನೆ ಬಂದಿರ್ತಾ ಇದ್ದ ಅಲ್ವಾ, ಅವನನ್ನು ಕೂಡ ಹಿಡಿದು ಬಂಧಿಸಿ ಬಿಟ್ಟು ಒಂದು ಜಲವನ್ನ ತಂದು ಕುಡಿಯೋದಿಕ್ಕಾಗಿ ಕೊಟ್ಟು ಬಿಡ್ತಾರೆ. ಆ ಜಲ ಏನಾಗಿರ್ತಾ ಇದೆ ಅಂದ್ರೆ, ಯಾರು ಆ ಜಲವನ್ನ ಕುಡಿತಾರೋ ಅವರ ಹಿಂದಿನ ಎಲ್ಲ ನೆನಪುಗಳನ್ನ ಮರೆತು ಹೋಗಿ ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಸಿರಿಗೂ ಕೂಡ ನೀನು ಇಲ್ಲಿ ವಾಸವಿರ್ಬೇಕು ಅಂದ್ರೆ ನೀನು ಕೂಡ ಈ ಜಲವನ್ನ ಕುಡಿಬೇಕು ಅಂತ ಹೇಳಿಬಿಟ್ಟು ಅವಳಿಗೂ ಆ ನೀರನ್ನ ಕುಡಿಸಿ ಬಿಡ್ತಾರೆ. ಆ ರೀತಿ ನಮ್ಮ ಸಿರಿ ಆ ನೀರನ್ನ ಕುಡಿದು ಕಣ್ಣನ್ನ ಬಿಡಬೇಕಾದ್ರೆ ನಮ್ಮ ಸಿರಿ ಯಾವ್ದೋ ಬೇರೆಯಾದ ಲೋಕಕ್ಕೆ ಬಂದು ಬಿಡ್ತಾ ಇದ್ದಾಳೆ. ಅವಳ ಮುಂದೆ ಒಂದು ಮ್ಯಾಜಿಕಲ್ ಟ್ರೀ ಕೂಡ ಇರ್ತಾ ಇದೆ. ಹಾಗೇನೆ ಆ ಟ್ರೀ ನಮ್ಮ ಸಿರಿ ಜೊತೆ ಮಾತನಾಡೋದಿಕ್ಕೂ ಶುರುವನ್ನ ಮಾಡಿರ್ತಾ ಇದೆ. ಯಾರಮ್ಮ ನೀನು, ಇಲ್ಲಿಗೆ ಏನಕ್ಕಾಗಿ ಬಂದಿರ್ತಾ ಇದೆಯಾ ಅಂತ ಕ್ವಶನ್ ಅನ್ನೆಲ್ಲ ಮಾಡಿ ಕೇಳ್ತಾ ಇದೆ. ಗಾಯ್ಸ್, ಇಲ್ಲಿಗೆ ಟೋಟಲ್ ಆಗಿ 4 ಎಪಿಸೋಡ್ಗಳು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿವರೆಗೂ ನಡೆದಿರ್ತಾ ಇರೋದು ಒಂದು ಲೆಕ್ಕ, ಇನ್ನು ಮುಂದೆ ನಡೆಯೋದೇ ಮತ್ತೊಂದು ಲೆಕ್ಕ. ವಿಡಿಯೋ ಲೆಂತಿ ಆಗ್ತಾ ಇರೋದ್ರಿಂದ ಈ ವಿಡಿಯೋವನ್ನ ಇಲ್ಲಿಗೆನೆ ಎಂಡ್ ಮಾಡಿಬಿಟ್ಟು ಇನ್ನು ಮಿಕ್ಕಿರೋ ಎಪಿಸೋಡ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತರೋಣ. ಸೊ ಮುಂದಿನ ವಿಡಿಯೋ ಬೇಗನೆ ಬರ್ಬೇಕು ಅಂದ್ರೆ ಪಾರ್ಟ್ 3 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ ಬಿಡಿ. ಆದಷ್ಟು ಬೇಗ ಆ ವಿಡಿಯೋವನ್ನ ನಿಮಗಾಗಿನೇ ತಂದು ಕೊಡ್ತೀನಿ. ಸರಿ, ಇನ್ನು ಟೈಮ್ ಅನ್ನ ಹಾಳು ಮಾಡದೆ ನೇರವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ. ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.